ಎಲ್ಲರಿಗೂ ನಮಸ್ಕಾರ. ಗೃಹಲಕ್ಷ್ಮಿ ಸಂಡೇ ಸ್ಟೋರೀಸ್ಗೆ ಸುಸ್ವಾಗತ. ಇವತ್ತಿನ ಟಾಪಿಕ್ ಬಂದು ಮದುವೆ ಫಿಕ್ಸ್ ಆದಮೇಲೆ ರಿಲೇಶನ್ಶಿಪ್ ಹೇಗೆ ಬಿಲ್ಡ್ ಮಾಡಬೇಕು ಅಂತ. ಇಲ್ಲ, ಮದುವೆ ಫಿಕ್ಸ್ ಆದಮೇಲೆ ಮದುವೆ ಪ್ರಿಪ್ರೇಷನ್ಸ್ ಅಂತ ಜ್ಯುವೆಲ್ರಿ ಪರ್ಚೇಸ್ ಮಾಡೋದು, ಸ್ಯಾರಿ ಪರ್ಚೇಸ್ ಮಾಡೋದು, ಅದಕ್ಕೆ ಬೇಕಾಗಿರೋಂಥ ಡೆಕೋರೇಷನ್ಸು, ಮೇಕಪ್ಪು ಇದೆಲ್ಲ ನೋಡ್ಕೊಳ್ತಿರ್ತಾರೆ. ಆದರೆ ಮೆಂಟಲಿ ರಿಲೇಶನ್ಶಿಪ್ ಪ್ರಿಪೇರ್ ಮಾಡ್ಕೊಳ್ತಿದ್ದಾರಾ? ನಿಮ್ಮ ಪಾರ್ಟ್ನರ್ ಜೊತೆ ನೀವು ಕಮ್ಯುನಿಕೇಶನ್ಸ್ ಬಿಲ್ಡ್ ಮಾಡ್ತೀರಾ, ಆದರೆ ನಿಮ್ಮ ಇನ್ಲಾಸ್ ಜೊತೆ ಸೇಮ್ ಕಮ್ಯುನಿಕೇಶನ್ ಬಿಲ್ಡ್ ಮಾಡ್ತಿದ್ದೀರಾ? ನಿಮ್ಮ ಪಾರ್ಟ್ನರ್ ಜೊತೆ ನಿಮ್ಮ ಕಮ್ಯುನಿಕೇಶನ್ಸ್ ಎಷ್ಟು ಇಂಪಾರ್ಟೆಂಟು, ಅದೇ ಥರ ನಿಮ್ಮ ಇನ್ಲಾಸ್ ಜೊತೆ ಕಮ್ಯುನಿಕೇಶನ್ ಬಿಲ್ಡ್ ಮಾಡೋದು ಅಷ್ಟೇ ಇಂಪಾರ್ಟೆಂಟು. ಗೊತ್ತಾ? ಬನ್ನಿ, ನಾನು ಇವತ್ತು ಶೇರ್ ಮಾಡೋದು ಮದುವೆ ಫಿಕ್ಸ್ ಆದಮೇಲೆ ನನ್ನ ಇನ್ಲಾಸ್ ಜೊತೆ ಕಮ್ಯುನಿಕೇಶನ್ಸ್ ಯಾವ ಥರ ಬಿಲ್ಡ್ ಮಾಡಿಕೊಂಡೆ ಅನ್ನೋ ಸ್ಮಾಲ್ ಸ್ಟೋರಿನ ಹೇಳ್ತೀನಿ. ನನ್ನ ಮದುವೆ ಫಿಕ್ಸ್ ಆಗಿದ್ದು ಬಂದು 2017 ಡಿಸೆಂಬರ್ ಟೈಮಲ್ಲಿ. ನನ್ನ ಮದುವೆಗಿನ 3 ತಿಂಗಳಿತ್ತು. 2018 ಮಾರ್ಚಲ್ಲಿ ಮದುವೆ ಆಗಿದ್ದು. ಸೊ ಈ 3 ತಿಂಗಳಲ್ಲಿ ನನ್ನ ಪಾರ್ಟ್ನರ್ ಜೊತೆ ಬಾಂಡ್ನ ಬಿಲ್ಡ್ ಮಾಡ್ಕೊತಿದ್ದೆ. ಅದೇ ಟೈಮಲ್ಲಿ ನಾನು ಅವ್ರಿಗೆ ಕೇಳಿದೆ, ಈ ಥರ ಮನೆಗೆ ಫೋನ್ ಮಾಡಲಾ ಅಂತ. ಅದಕ್ಕೆ ಅವ್ರು ಇದ್ಕೊಂಡು ಮಾಡು, ಮದುವೆಗಿಂತ ಮುಂಚೆ ನೀನು ಏನಪ್ಪ ಅವ್ರ ಜೊತೆ ಬಾಂಡ್ ಬಿಲ್ಡ್ ಮಾಡ್ಕೊಂಡ್ರೆ ನಿಂಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ. ಸೊ ನನ್ನ ಪಾರ್ಟ್ನರು ನಮ್ಮ ಅತ್ತೆ ಮಾವಾಗ ಫೋನ್ ಮಾಡಿ ಕೇಳಿದ್ರಂತೆ, ಸೊ ಈ ಥರ ಫೋನ್ ಮಾಡಬೇಕು ಅಂತಿದ್ದಾರೆ ಅಂತ. ಸೊ ಅವ್ರು ಒಂದೇ ಮಾತಲ್ಲಿ ಮಾಡಕ್ಕೆ ಹೇಳಪ್ಪ, ಸೊ ಡೈಲಿ ಮಾಡಕ್ಕೆ ಹೇಳು, ನೀನು ಹೇಗೋ ಹಾಗೆ ಅವರು ಅಂತ ಹೇಳಿದ್ರಂತೆ. ಸರಿ, ನಾನು ಸರಿ ಅಂತ ಬಿಟ್ಟು ಫೋನ್ ಮಾಡಿ ಮಾತಾಡೋಣ ಡಿಸೈಡ್ ಇದೆ. ಅದಕ್ಕಿಂತ ಮುಂಚೆ ನಮ್ಮ ತಾಯಿಯರ ಹತ್ರ ಒಂದು ಮಾತು ಕೇಳಿದೆ, ಅಮ್ಮ ಈ ಥರ ಅವ್ರ ಜೊತೆ ಫೋನಲ್ಲಿ ಮಾತಾಡಬೇಕು ಅಂತಿದ್ರೆ ನಾನು ಅವ್ರನ್ನ ಅತ್ತೆ ಮಾವ ಅಂತ ಕರೀಲ, ಅಪ್ಪ ಅಮ್ಮ ಅಂತ ಕರೀಲ ಅಂತ ಕೇಳಿದೆ. ಅದಕ್ಕೆ ಅವ್ರು ಇದ್ಕೊಂಡು, ಅದ್ಯಾಕೆ ಹಂಗೆ ಕೇಳ್ತೀಯ, ನಾವು ಹೇಗೆ ಹಾಗೆ ಅವರು ಸಹ, ಸೊ ನಮ್ಮನೆ ಯಾವ ಥರ ಕರಿತೀಯ ಹಾಗೆ ಅವ್ರನ್ನು ಅದೇ ಥರ ಕರಿ, ಅಮ್ಮ ಅಪ್ಪ ಅಂತಾನೆ ಕರಿ. ಯಾಕಂತಂದ್ರೆ ನಿಂಗೆ ನ್ಯಾಚುರಲಿ ಆ ಬಾಂಡ್ ಬಿಲ್ಡ್ ಆಗ್ಬಿಡುತ್ತೆ. ಅವ್ರ ಫ್ಯಾಮಿಲಿ ಅನ್ನೋದಕ್ಕಿಂತ ನಿನ್ನ ಫ್ಯಾಮಿಲಿ ಅನ್ನೋದು ನಿನಗೆ ಬರುತ್ತೆ. ಹಾಗೆ ನನಗೂ ಇದು ಸರಿ ಅನಿಸ್ತು. ನಾನು ಅವ್ರನ್ನ ಅಪ್ಪ ಅಮ್ಮ ಅಂತಾನೆ ಕರೆಯೋದಕ್ಕೆ ಸ್ಟಾರ್ಟ್ ಮಾಡಿದೆ. ನನ್ನ ಮತ್ತು ನನ್ನ ಇನ್ಲಾಸ್ ಜೊತೆ ಬಾಂಡ್ ಯಾವ ಥರ ಬಿಲ್ಡ್ ಆಯಿತು ಅಂತಂದರೆ, ನಾನು ಆ ಟೈಮಲ್ಲಿ ವರ್ಕಿಂಗ್ ಇದ್ದೆ. ನಾನು ಆಫೀಸ್ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಮನೆಗೆ ತಲುಪೋಷ್ಟೊತ್ತಿಗೆ ರಾತ್ರಿ 9:30 ಆಗ್ತಿತ್ತು. ನಾನು ಮನೆ ಹೋಗೋಕ್ಕಿಂತ ಮುಂಚೆ ಇವ್ರಿಗೆ ಕಾಲ್ ಮಾಡಿ, ನಾನು ಆರಾಮಾಗಿ ಮನೆ ತಲುಪಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ, ಊಟ ಆಯಿತಾ, ಇಲ್ಲ ಸ್ಮಾಲ್ ಕಾನ್ವರ್ಸೇಷನ್ನ ಮಾಡ್ತಿದ್ದೆ. ಸೊ ನಮ್ಮ ಕಾನ್ವರ್ಸೇಷನು ಶಾರ್ಟ್ ಆಗಿರ್ತಿತ್ತು, ಆದರೆ ಡೈಲಿ ಇರ್ತಿತ್ತು. ನಮ್ಮ ಮನೆಗೆ ನಾನೇ ಮೊದಲನೇ ಸೊಸೆ, ದೊಡ್ಡ ಸೊಸೆ. ನನ್ನ ನಂತರ ಬಂದಂತಹ 3 ಜನ ಸೊಸೆಯಂದರು ಇದೇ ರೆಸಿಪಿನ ಫಾಲೋ ಮಾಡಿದ್ರು. ಅವ್ರಿಗೂ ನಮ್ಮ ತಂದೆಯವರು ಇದನ್ನೇ ಹೇಳ್ತಿದ್ರು, ನೋಡಮ್ಮ ನಿಮ್ಮ ಅಕ್ಕ ಮದುವೆಗಿಂತ ಮುಂಚೆ ಡೈಲಿ ಕಾಲ್ ಮಾಡ್ತಿದ್ರು, ನೀವು ಹಾಗೆ ಕಾಲ್ ಮಾಡಿ ಅಂತ ಹೇಳ್ತಿದ್ರು. ಈವನ್ ಎಲ್ಲ ನನ್ನ ತಂಗಿಯರು ಅಷ್ಟೇ, ಮದುವೆಗಿಂತ ಮುಂಚೆ ಅವರು ಡೈಲಿ ಕಾಲ್ ಮಾಡಿ ಮಾತಾಡಿಸಿ ಅವರು ಒಳ್ಳೆ ಬಾಂಡ್ನ ಬಿಲ್ಡ್ ಮಾಡ್ಕೊಂಡ್ರು. ಈ ಥರ ಮದುವೆಗಿಂತ ಮುಂಚೆ ಇನ್ಲಾಸ್ ಜೊತೆ ಬಾಂಡಿಂಗ್ ಬಿಲ್ಡ್ ಮಾಡ್ಕೊಂಡ್ರೆ ಏನೆಲ್ಲ ಬೆನಿಫಿಟ್ಸ್ ಸಿಗುತ್ತೆ ಗೊತ್ತಾ? ಬನ್ನಿ, ಯಾವ ಬೆನಿಫಿಟ್ ಸಿಗುತ್ತೆ ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. ಮೊದಲನೇದು ಬಂದು ಹೊಸ ಮನೆ ಅನ್ನೋ ಭಯ ಕಡಿಮೆ ಆಗುತ್ತೆ. ಯಾಕಂದರೆ ಮದುವೆ ಆದಮೇಲೆ ಕಂಪ್ಲೀಟ್ಲಿ ಸ್ಟ್ರೇಂಜರ್ಸ್ ಮನೆಗೆ ಬಂದ್ವಿ ಅನ್ನೋ ಫೀಲಿಂಗ್ ಕಡಿಮೆ ಆಗುತ್ತೆ. ಅಲ್ಲಿ ನಿಮಗೆ ಆಲ್ರೆಡಿ ಕಮ್ಯುನಿಕೇಷನ್ಸ್ ಬಿಲ್ಡ್ ಆಗಿರುತ್ತೆ, ಹಾಗೆ ಕಂಫರ್ಟ್ ಬಿಲ್ಡ್ ಆಗಿರುತ್ತೆ, ಇಮೋಷ್ನಲ್ ಸೇಫ್ಟಿ ಸಹ ಬಿಲ್ಡ್ ಆಗಿರುತ್ತೆ. ಎರಡನೇದು ಬಂದು ನೀವು ಅಲ್ಲೇ ಅಡ್ಜಸ್ಟ್ ಆಗೋದು ತುಂಬ ಈಸಿ ಆಗಿಬಿಡುತ್ತೆ. ಯಾಕಂದರೆ ಮೊದಲೇ ದಿನದೆಲ್ಲ ನೀವು ಆಕ್ವರ್ಡ್ ಫೀಲಿಂಗ್ನ ಕಡಿಮೆ ಆಗುತ್ತೆ. ನೀವು ನ್ಯಾಚುರಲಿ ಎಲ್ಲ ಗೊತ್ತಿರೋ ಜನ ಅನ್ನೋ ಫೀಲಿಂಗ್ ನಿಮ್ಗೆ ಆಲ್ರೆಡಿ ಬಂದಿರುತ್ತೆ. ಹಾಗೆ ಅವ್ರು ಮಾತಾಡೋ ಸ್ಟೈಲ್ ನಿಮ್ಗೆ ಗೊತ್ತಿರುತ್ತೆ. ಅವ್ರ ಫ್ಯಾಮಿಲಿ ಎನ್ವಿರಾನ್ಮೆಂಟು ನೀವು ಮೆಂಟಲಿ ರೆಡಿ ಆಗಿರ್ತೀರ. ಮೂರನೇದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕಡಿಮೆ ಆಗುತ್ತೆ. ಯಾವಾಗ ಕಮ್ಯುನಿಕೇಷನ್ ಸ್ಟ್ರಾಂಗ್ ಆಗುತ್ತೋ ಆಗ ಅಸಂಪ್ಷನ್ ಕಡಿಮೆ ಆಗುತ್ತೆ, ಓವರ್ ಥಿಂಕ್ ಕಮ್ಮಿ ಆಗುತ್ತೆ, ಅನ್ನೆಸೆಸರಿ ಡಿಸ್ಟೆನ್ಸು ಬರೋದಿಲ್ಲ. ಸೊ ನಿಮ್ಮ ರಿಲೇಶನ್ಶಿಪ್ಪು ಹೆಲ್ತಿಯಾಗಿ ನೀವು ಬಿಲ್ಡ್ ಮಾಡ್ತೀರಾ. ನಾಲ್ಕನೇದು ಬಂದು
ಅವ್ರ ಫ್ಯಾಮಿಲಿ ಅನ್ನೋದಕ್ಕಿಂತ ನಿಮ್ಮ ಫ್ಯಾಮಿಲಿ ಅನ್ನೋ ಫೀಲಿಂಗ್ ಬರುತ್ತೆ. ಏಕೆಂದರೆ ಅಪ್ಪ ಅಮ್ಮ ಅಂತ ಕಂಟಿನ್ಯೂಸ್ ಆಗಿ ನೀವು ಕರಿತಾ ಬರ್ತಿದ್ರೆ ಅವ್ರಿಗೆ ನಿಮ್ಮ ಅಪ್ಪ ಅಮ್ಮ ಹೇಗೋ ಹಾಗೆ ನೋಡ್ತೀರಾ, ಕೇರ್ ತೋರಿಸ್ತೀರಾ, ನಿಮ್ಮ ಕಮ್ಯುನಿಕೇಷನ್ಸು ಚೆನ್ನಾಗಿರುತ್ತೆ, ಒಳ್ಳೆ ಬಾಂಡ್ನ ಬಿಲ್ಡ್ ಮಾಡ್ಕೊತೀರಾ. ಐದನೇದು ಬಂದು ಮ್ಯಾರೇಜ್ ಲೈಫಲ್ಲಿ ಎಮೋಷ್ನಲಿ ಪೀಸ್ಫುಲ್ಲು ನಿಮ್ಗೆ ಸಿಗುತ್ತೆ, ನಿಮ್ಗೆ ಸಪೋರ್ಟ್ ಸಿಗುತ್ತೆ, ನಿಮ್ಮ ಲೋನ್ಲಿನೆಸ್ ಅನ್ನೋದನ್ನು ಕಡಿಮೆ ಆಗ್ತೀರಾ, ನೀವು ಜಾಸ್ತಿ ಓಪನ್ ಆಗಿ ಮಾತಾಡೋದಕ್ಕೆ ಸ್ಟಾರ್ಟ್ ಆಗ್ತೀರಾ. ಮದುವೆಗಿಂತ ಮುಂಚೆ ನಿಮ್ಮ ಇನ್ಲಾಸ್ ಜೊತೆ ನೀವು ಕಮ್ಯುನಿಕೇಷನ್ ಸ್ಟಾರ್ಟ್ ಮಾಡಿದ್ರಂದರೆ ಎಷ್ಟೋ ಬೆನಿಫಿಟ್ಸು ಸಿಗುತ್ತೆ. ಹಾಗೆ ಬನ್ನಿ, ಈ ಸ್ಟೋರಿಯಿಂದ ನಾವು ಕಲಿಬೇಕಾಗಿರೋಂಥ 5 ಪಾಠಗಳು ಏನು ಅನ್ನೋದನ್ನು ನೋಡೋಣ. ಮೊದಲನೇದು, ಮದುವೆ ಅಂದರೆ ಬರೀ ಶಾಪಿಂಗ್ ಮಾತ್ರ ಅಲ್ಲ, ಎಮೋಷ್ನಲ್ ಬಾಂಡಿಂಗ್ ಕೂಡ ಇಂಪಾರ್ಟೆಂಟು. ಎರಡನೇದು ಬಂದು ಸ್ಮಾಲ್ ಕಾನ್ವರ್ಸೇಷನು ರಿಲೇಷನ್ಶಿಪ್ನ ಬಿಲ್ಡ್ ಮಾಡುತ್ತೆ. ಮೂರನೇದು ಬಂದು ಗೌರವ ಮತ್ತು ಕಾಳಜಿ ಇದ್ದರೆ ಮದುವೆ ಭಯ ಕಡಿಮೆ ಆಗುತ್ತೆ. ನಾಲ್ಕನೇದು ಬಂದು ಒಳ್ಳೆ ಕಮ್ಯುನಿಕೇಷನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ನ ದೂರ ಮಾಡುತ್ತೆ. ಐದನೇದು ಬಂದು ನಂತರ ರಿಲೇಷನ್ಶಿಪ್ ಬಿಲ್ಡ್ ಮಾಡೋದು ಮದುವೆ ಆದಮೇಲೆ ಅಲ್ಲ, ಮದುವೆ ಫಿಕ್ಸ್ ಆದಾಗಿಂದಲೇ ಶುರು ಮಾಡಬೇಕು. ಈ ಸ್ಟೋರಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಈ ಸ್ಟೋರಿನ ಸಾಧ್ಯ ಆದಷ್ಟು ಅದು ಫಿಕ್ಸ್ ಆಗಿದೆ ಅಂತವ್ರು ಶೇರ್ ಮಾಡಿ, ಏಕೆಂದರೆ ಇದರಿಂದ ಅವ್ರಿಗೆ ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಮದುವೆಗಿಂತ ಮುಂಚೆ ಎಲ್ಲರೂ ನೀನು ಆ ಕೆಲಸ ಕಲಿ, ಈ ಕೆಲಸ ಕಲಿ, ನೀನು ಹಂಗಿರಬೇಕು ಹೀಗಿರಬೇಕು ಅಂತ ಹೇಳ್ತಾರೆ. ಆದರೆ ಅದು ಅವ್ರಿಗೆ ತುಂಬ ಪ್ರೆಷರ್ ಆಗುತ್ತೆ. ಅದ್ರ ಬದಲು ನೀನು ಮದುವೆ ಫಿಕ್ಸ್ ಆಗಿದೆ ಅಂತ ಟೈಮಲ್ಲಿ ನೀ ಈ ಥರ ಒಂದು ಸ್ಮಾಲ್ ಕಮ್ಯುನಿಕೇಷನ್ನ ಬಿಲ್ಡ್ ಮಾಡ್ಕೊ. ಅವ್ರ ಮನೇಲಿ ಯಾರಿದ್ರೆ ಎಲ್ಲರನ್ನೂ ತಿಳ್ಕೊ, ಅವ್ರ ಟೇಸ್ಟ್ ತಿಳ್ಕೊ, ಅವ್ರ ಎನ್ವಿರಾನ್ಮೆಂಟ್ ತಿಳ್ಕೊ ಅಂತ ಹೇಳೋದು ಕಮ್ಮಿ ಇರುತ್ತೆ. ಸೊ ಹಾಗಾಗಿ ಈ ವಿಡಿಯೋ ಎಲ್ಲ ಹೆಣ್ಮಕ್ಳಿಗೆ ಯಾರು ನಿನ್ನ ಮದುವೆ ಆಗ್ತಾರೆ, ಮದುವೆ ಫಿಕ್ಸ್ ಆಗಿದೆ ಅಂಥವ್ರಿಗೆ ಈ ಸ್ಟೋರಿ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಒಂದು ಸ್ಮಾಲ್ ಹ್ಯಾಬಿಟ್ಟು ಅವರು ಕಂಟಿನ್ಯೂಸ್ ಆಗಿ ಮಾಡ್ಕೊತ ಹೋಗ್ತಿದ್ರೆ ಅವ್ರ ರಿಲೇಷನ್ಶಿಪ್ಪಲ್ಲಿ ಒಂದು ಸ್ಟ್ರಾಂಗ್ ಕಮ್ಯುನಿಕೇಷನ್ ಬಿಲ್ಡ್ ಆಗುತ್ತೆ. ಹಾಗೆ ಅವ್ರ ಮನೇಲಿ ಬದುಕೋದಕ್ಕೆ ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇದು ಅವ್ರು ಮಾಡ್ಕೊಳ್ಬೇಕಂತ ಮೊದಲನೇ ಫೌಂಡೇಶನ್. ಮದುವೆ ತಯಾರಿಯಲ್ಲಿ ಇರುವಂಥ ಹೆಣ್ಮಕ್ಳು ಈ ಸ್ಟೋರಿ ನೋಡ್ತಿದ್ರೆ ನಂದೊಂದು ಕಿವಿ ಮಾತು, ಇವತ್ತೇ ನಿಮ್ಮ ಫ್ಯೂಚರ್ ಫ್ಯಾಮಿಲಿ ಜೊತೆ ಒಂದು ಸ್ಮಾಲ್ ಪಾಸಿಟಿವ್ ಕಾನ್ವರ್ಸೇಷನ್ನ ಸ್ಟಾರ್ಟ್ ಮಾಡಿ. ಸ್ಟ್ರಾಂಗ್ ರಿಲೇಷನ್ಶಿಪ್ಪು ಸಡನ್ನಾಗಿ ಬಿಲ್ಡ್ ಆಗೋದಿಲ್ಲ. ಡೈಲಿ ಸ್ಮಾಲ್ ಕೇರಿಂದ, ರೆಸ್ಪೆಕ್ಟಿಂದ, ಒಂದು ಸ್ಮಾಲ್ ಕಮ್ಯುನಿಕೇಷನಿಂದ ನಿಮ್ಮ ಸ್ಟ್ರಾಂಗ್ ರಿಲೇಷನ್ಶಿಪ್ ಬಿಲ್ಡ್ ಆಗುತ್ತೆ. ಹಾಗೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ನಿಮ್ಮ ಕೈಯಲ್ಲಿ ಆಗುತ್ತೆ, ಸ್ಮಾಲಾಗಿ ಸ್ಟಾರ್ಟ್ ಮಾಡ್ಕೊಂಡು ಹೋಗಿ. ಹಾಗೆ ಈ ಸ್ಟೋರಿ ನೋಡ್ತಿರೋಂತಹ ಮದುವೆ ಆಗಿರೋಂಥ ಹೆಣ್ಮಕ್ಳು ನಿಮ್ಮ ಮದುವೆಗಿಂತ ಮುಂಚೆ ನಿಮ್ಮ ಫ್ಯೂಚರ್ ಫ್ಯಾಮಿಲಿ ಜೊತೆ ಬಾಂಡ್ ಯಾವ ಥರ ಬಿಲ್ಡ್ ಮಾಡ್ಕೊಂಡ್ರಿ, ಯಾವ ಸ್ಮಾಲ್ ಸ್ಟೆಪ್ ತೊಗೊಂಡ್ರಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ. ಏಕೆಂದರೆ ನಿಮ್ಮ ಒಂದು ಕಮೆಂಟು ನೆಕ್ಸ್ಟ್ ಮದುವೆ ಆಗುವಂಥ ಹೆಣ್ಮಕ್ಳಿಗೆ ಒಳ್ಳೆ ಗೈಡೆನ್ಸ್ ಸಿಗುತ್ತೆ. ಹಾಗೆ ಜಸ್ಟ್ ಕಮೆಂಟ್ ಅಲ್ಲ, ನೆಕ್ಸ್ಟ್ ಜನ್ರೇಷನ್ಗೆ ಒಂದು ಸ್ಮಾಲ್ ಎಜುಕೇಷನು. ಈಗ ಹಲವಾರು ಹೆಣ್ಮಕ್ಳಿಗೆ ಭಯ ಇರುತ್ತೆ, ಮನಸ್ಸಲ್ಲಿ ಏನೋ ಒಂಥರ ಗೊಂದಲ, ಹೊಸ ಮನೆ ಹೇಗಿರುತ್ತೆ, ಹೇಗೆ ಬಾಂಡ್ ಬಿಲ್ಡ್ ಮಾಡ್ಕೊಬೇಕು, ಹೇಗೆ ಅಡ್ಜಸ್ಟ್ ಆಗಬೇಕು ಅಂತ. ಸೊ ನಾವು ನಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ರೆ ಅದು ಇನ್ನೊಬ್ಬರ ಲೈಫ್ಗೆ ಹೆಲ್ಪ್ಫುಲ್ ಆಗುತ್ತೆ. ಸೊ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕೋದನ್ನ ಮರಿಬೇಡಿ. ಹಾಗೆ ಈ ಸ್ಟೋರಿ ನೋಡ್ತಿರೋಂಥ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು.